ಸಿಎಂ ಮತ್ತು ಸಿಎಂ ಪತ್ನಿ ಟೆಂಪಲ್ ರನ್, ಇದರಲ್ಲೂ ಕುಂಕು ಹುಡುಕಿದ ಮೀಡಿಯಾ. 5 ವರ್ಷ ಪೂರ್ಣಗೊಳಿಸ್ತಾರ ಸಿಎಂ ಸಿದ್ದು. ಸಿಎಂ ಸಿದ್ದರಾಮಯ್ಯ ಅಪ್ಪಟ ದೈವ ಭಕ್ತರಲ್ಲ, ಹಾಗಂತ ಪಕ್ಕ ನಾಸ್ತಿಕರು ಅಲ್ಲ. ಮೌಢ್ಯಾಚಾರವನ್ನ ವಿರೋಧಿಸುವ ಸಿದ್ದರಾಮಯ್ಯ ದೇವರ ಬಗ್ಗೆ ಜನರಿಗಿರೋ ನಂಬಿಕೆಯನ್ನ ಗೌರವಿಸುತ್ತಾರೆ, ಜನರ ಆಚಾರ ವಿಚಾರಗಳನ್ನ ಬೆಂಬಲಿಸುತ್ತಾರೆ. ಅದೇ ರೀತಿ ಆಗಾಗ ಗುಡಿ ಗೋಪುರಗಳಿಗೆ ಭೇಟಿ ನೀಡುತ್ತಾರೆ. ಆದ್ರೆ ಸಿದ್ದರಾಮಯ್ಯನವರನ್ನ ಹಿಂದೂ ವಿರೋಧಿ, ಮುಸ್ಲಿಂ ಪರ ಅಂತ ಬಿಂಬಿಸೋ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸಿದ್ದರಾಮಯ್ಯನವರ ಟೆಂಪಲ್ ರನ್ ಅಲ್ಲೂ ಕುಂಕು ಹುಡುಕಿವೆ. ಹಾಗಾದ್ರೆ ಸಿದ್ದರಾಮಯ್ಯ ತಮ್ಮ ಕುಟುಂಬ ಸಮೇತವಾಗಿ ಟೆಂಪಲ್ ರನ್ ಮಾಡಿದ್ದಕ್ಕೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ಈ ಹೆಸರಲ್ಲಿ ಸಾಕ್ಷಾತ್ ರಾಮನಿದ್ದಾನೆ. ಆದ್ರೆ ಕೆಲ ಬಿಜೆಪಿ ನಾಯಕರು ಮತ್ತು ಕೆಲ ಮೀಡಿಯಾಗಳು ಸಿದ್ದರಾಮಯ್ಯನವರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುತ್ತಿವೆ. ನಾನ್ ವೆಜ್ ತಿಂದು ದೇವಸ್ಥಾನಗಳಿಗೆ ಹೋಗ್ತಾರೆ ಅಂತೆಲ್ಲ ವರದಿಗಳನ್ನ ಮಾಡ್ತಾ ಇವೆ. ಆದ್ರೆ ಸಿದ್ದರಾಮಯ್ಯ ಮಾಧ್ಯಮಗಳ ಇಂಥ ವರದಿಗಳಿಗೆ ಯಾವತ್ತೂ ತಲೆ ಕೆಡಿಸಿಕೊಂಡಿಲ್ಲ. ಯಾವ ಆಹಾರ ತಿನ್ನಬೇಕು ಅನ್ನೋದು ಅವರವರ ಹಕ್ಕು. ಮಾಂಸಾಹಾರ ತಿಂದ್ರೆ ಕನಿಷ್ಠ, ಸಸ್ಯಾಹಾರ ತಿಂದ್ರೆ ನಿಕೃಷ್ಟ ಅಂತೇನೂ ಇಲ್ಲ ಅಂತ ಹೇಳಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಮಾತ್ರ ಅಪ್ಪಟ ದೈವ ಭಕ್ತರು. ಅವರು ಗುಡಿ ಗೋಪುರಗಳಿಗೆ ಆಗಾಗ ಭೇಟಿ ನೀಡಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿರುತ್ತಾರೆ. ಹಲವು ರೀತಿಯ ಹರಿಕೆಗಳನ್ನು ಹೊತ್ತುಕೊಂತಿರ್ತಾರೆ. ಅದೇ ರೀತಿ ಕಳೆದ ಭಾನುವಾರ ಕುಟುಂಬದ ಸದಸ್ಯರೊಂದಿಗೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ದರ್ಶನ ಪಡೆದಿದ್ದಾರೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಆ ಬಳಿಕ ಶೃಂಗೇರಿಗೆ ತೆರಳಿ ಶಾರದಾಂಬೆಯ ದರ್ಶನ ಪಡೆದು ರಾತ್ರಿ ಶಾರದಾ ಪೀಠದ ಮಠದಲ್ಲೇ ವಾಸ್ತವ್ಯ ಹೂಡಿದ್ರು. ಶೃಂಗೇರಿಯಿಂದ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದಿದ್ದಾರೆ. ಪತಿಯ ಶ್ರೇಯಸ್ಸಿಗಾಗಿ ಪಾರ್ವತಿ ಅವರು ದೇವರ ಮೊರೆ ಹೋಗುತ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತಿದೆ. ನಿಮ್ಗೆ ಗೊತ್ತಿರಲಿ, ಸಿದ್ದರಾಮಯ್ಯ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋದ್ರು ಅಂತೇಳಿ ಸುದ್ದಿ ಮಾಡೋ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಹಿಂದೆ ಸಿಟಿ ರವಿ ಅವರು ಕೂಡ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋಗಿದ್ರು ಅನ್ನೋದನ್ನ ಜಾಸ್ತಿ ಹೈಲೈಟ್ ಮಾಡಲಿಲ್ಲ. ಯಾಕೆ? ಅದೇ ರೀತಿ ಸಿದ್ದರಾಮಯ್ಯ ಕುಂಕುಮ ಹಚ್ಚಿಕೊಳ್ಳೋಕೆ, ಪೀಠ ತೊಡೋಕೆ ಹಿಂಜರಿಯುತ್ತಾರೆ ಅಂತೇಳಿ ಕೆಲ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುತ್ತಾರೆ. ಜೊತೆಗೆ ಇದನ್ನೇ ನೆಪ ಮಾಡಿಕೊಂಡು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಬಿಂಬಿಸುತ್ತಾರೆ. ಆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ಹಿಂದೆ ಕುಂಕುಮ ಹಚ್ಚಿಕೊಳ್ಳೋದಕ್ಕೆ ಹಿಂದೇಟು ಹಾಕಿದ್ರು. ಅದನ್ನ ಯಾಕೆ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಹೈಲೈಟ್ ಮಾಡಲಿಲ್ಲ? ಕುಂಕುಮ ಹಚ್ಕೊಂಡ್ರೆ ಈಗ ಸಮಸ್ಯೆ, ನಾಮ ಹಚ್ಚಿದ್ರೆ ದೊಡ್ಡ ಸಮಸ್ಯೆ ಅವರಿಗೆ. ಹೀಗೆ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸುವ ಆರ್ ಅಶೋಕ್ ಅವರು 2 ವರ್ಷಗಳ ಹಿಂದೆ ಬಿಜೆಪಿ ಹಿರಿಯ ಮುಖಂಡರು ಕುಂಕುಮ ಹಚ್ಚೋಕೆ ಬಂದ್ರೆ ಅದೇಗೆ ಹಿಂಜರಿಯುತ್ತಾರೆ ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. 2024ರಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ನಲ್ಲಿರುವ ಬಿಜೆಪಿ ಕಚೇರಿಗೆ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಿದ್ರು. ಈ ವೇಳೆ ಹಿರಿಯ ಮುಖಂಡರೊಬ್ಬರು ಕುಂಕುಮ ಹಚ್ಚಲು ಮುಂದಾಗಿದ್ದಾರೆ. ಆದ್ರೆ ಆರ್ ಅಶೋಕ್ ಕುಂಕುಮ ಹಚ್ಚದಂತೆ ಬೇಡ ಎನ್ನುವ ಮೂಲಕ ತಡೆದಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದ್ದು ವಿಪಕ್ಷ ನಾಯಕನ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದೇ ವಿಡಿಯೋವನ್ನ ಕರ್ನಾಟಕ ಕಾಂಗ್ರೆಸ್ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಕುಂಕುಮ ಅಂದ್ರೆ ಅಲರ್ಜಿಯೇ, ಅಸಹ್ಯವೇ ಅಂತೇಳಿ ಪ್ರಶ್ನೆ ಮಾಡಿತ್ತು. ಕುಂಕುಮ ಹಚ್ಚಲು ಬಂದರೆ ಅದನ್ನು ನಿರಾಕರಿಸುವ ಅಶೋಕ್ ಅವರ ಮೂಲಕ ಬಿಜೆಪಿಯವರ ಬೂಟಾಟಿಕೆಯ ಹುಸಿ ಧಾರ್ಮಿಕತೆ ನಾಟಕ ಬಟ ಬಯಲಾಗಿದೆ ಅಂತೇಳಿ ಟೀಕಿಸಿತ್ತು. ಕೇಸರಿ ಶಾಲು, ಕುಂಕುಮ ಮುಂತಾದವುಗಳು ಬಿಜೆಪಿಗರ ಯುವ ಸಮುದಾಯವನ್ನ ದಿಕ್ಕು ತಪ್ಪಿಸುವ ಟೂಲ್ ಕಿಟ್ಟೆ ಹೊರತು ಬಿಜೆಪಿಗರ ಅಸಲಿ ಆಚರಣೆಯಲ್ಲ. ಬೊಮ್ಮಾಯಿ ಅವರು ಕುಂಕುಮವನ್ನ ಉಜ್ಜಿ ಅಳಿಸಿಕೊಂಡರೆ ಆರ್ ಅಶೋಕ್ ಅವರು ಹಚ್ಚಿಸಿಕೊಳ್ಳಲು ನಿರಾಕರಿಸುತ್ತಾರೆ. ನಿಮ್ಮ ನಾಯಕರಿಗೆ ಕುಂಕುಮಕ್ಕಿಂತ ಮೇಕಪ್ ಮುಖ್ಯವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ಹಾಗಾದ್ರೆ ಕುಂಕುಮ, ಪೇಟ ಮತ್ತು ನಾನ್ ವೆಜ್ ತಿನ್ನೋ ವಿಚಾರಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಟೀಕಿಸೋ ಬಿಜೆಪಿ ನಾಯಕರು ಹಿಂದೂಗಳ ಆಚರಣೆಗಳನ್ನ ಅದ್ಯಾಕೆ ಕಟ್ಟುನಿಟ್ಟಾಗಿ ಪಾಲಿಸುತ್ತಿಲ್ಲ? ಉಪದೇಶ ಹೇಳೋಕೆ, ಇತರರನ್ನ ಟೀಕಿಸೋದಕ್ಕೆ ಮತ್ತು ದೂಷಣೆ ಮಾಡೋದಕ್ಕೆ ಮಾತ್ರವೇ ಸೀಮಿತವಾಗಿವ್ಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.